ರಾಜಕಾರಣಿಗಳು ಮಾತಾಡುವಂಥ ಸಂದರ್ಭದಲ್ಲಿ ಆ ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥ ಅರಿವಿರಬೇಕು, ಅದರ ಪರಿಜ್ಞಾನ ಇರಬೇಕು. ಇಲ್ಲ ಅಂತಂದರೆ ಎಡವಟ್ಟುಗಳ ಗ್ಯಾರಂಟಿ. ಜಮೀರ್ ಅಹಮದ್ ಖಾನ್ ಅವರ ಈ ಕರಿಯಾ ಹೇಳಿಕೆ ಕಾಂಗ್ರೆಸ್ಗೆ ಈಗ ಇರುಸು ಮುರುಸನ್ನು ಉಂಟು ಮಾಡಿದೆ. ಬಹುಶಃ ಅದು ಕಾಂಗ್ರೆಸ್ಸಿನ ಸೋಲಿಗೂ ಕೂಡ ತಂದು ನಿಲ್ಲಿಸಿದ್ರೆ ಆಶ್ಚರ್ಯ ಇಲ್ಲ. ಇದಕ್ಕೀಗ ಕಾಂಗ್ರೆಸ್ನಲ್ಲೇ ಆಕ್ಷೇಪ ಶುರುವಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನು ಮಾತಾಡಿದ್ರು ಕೂಡ ತಪ್ಪೇ ಅಂತ ಡಿ ಕೆ ಹೇಳಿದ್ದಾರೆ. ಹಾಗಾದ್ರೆ ಜಮೀರ್ ವಿರುದ್ಧ ಕಾಂಗ್ರೆಸ್ ಶಿಸ್ತು ಕ್ರಮ ಜರುಗಿಸುತ್ತಾ? ಯಾಕೆ ಈ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು? ಯಾಕೆ ಈ ಮಟ್ಟದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನಿಂದಿಸಬೇಕಾಗಿತ್ತು? ಸೊ ಇದು ಹಾಗಾದರೆ ಜಮೀರ್ ಅಹಮದ್ ಖಾನ್ ಮಾತಾಡಿದಂಥ ರೀತಿ ಹೆಂಗಿತ್ತು, ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ KPCC ಅಧ್ಯಕ್ಷರು ಮತ್ತು DCM ಏನು ಹೇಳಿದ್ರು, ಇದಕ್ಕೆ ಸಂಬಂಧಪಟ್ಟಂಗೆ ಇವರ ಉತ್ತರ ಏನಿತ್ತು ಮತ್ತೆ ಅಗೈನ್ ಬನ್ನಿ ನೋಡೋಣ. हमारी पार्टी से हुई सो कुछ नाइतफाकिया को पार्टी छोड़ को BSP गए, इंडिपेंडेंट ठहरे करे, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को तो वापस घर को वापसी कती लीड होने के बाद उन्होंने क्या बोले, ये मेरा स्टेटमेंट नहीं कुमारस्वामी का स्टेटमेंट, म्हणजे मुसलमानों की वोट की जरूरत नहीं है, वोटा मांगने जाता भी नहीं, म्हणजे वोटा भी देना नहीं कर को ये कुमारस्वामी इलेक्शन के बाद समाज ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಸಮಾಜ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಹಿಜಾಬ್ ಸಮಸ್ಯೆ ಬೇಡ ನನಗೆ, ನಾವು ಹಿಜಾಬ್ ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ. ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು, ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಐ ಬೀಯಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಶುಡ್ ನಾಟ್ ಗೋ ಟು ದಟ್ ಲೆವೆಲ್. ಅವ್ರು ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ್ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯಾ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. ಅಧ್ಯಕ್ಷರಾಗಿ ಯಾವ ರೀತಿ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ. ನಾವು ತಿತ್ತೀವಿ ಅವ್ರನ್ನ. ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳ್ದೆ. ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ, ಅಧ್ಯಕ್ಷ ಹೇಳಿದ್ದಾರೆ. ಇದು ಜಮೀರ್ ಅಹಮದ್ ಖಾನ್ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ, ನಾನು ಏನು ಹೇಳಿದ್ದು ಕೂಡ ಅಷ್ಟೊಂದು ದೊಡ್ಡ ಪರಿಣಾಮ ಬೀರಲ್ಲ. ನೋಡ್ತಾ ಇರಿ, ಯೋಗೇಶ್ವರ್ 20,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಯೋಗೇಶ್ವರ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲೋ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಬರ್ದಿಕ್ಕೊಳ್ಳಿದು. ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲೋ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ.